ನಮಸ್ಕಾರ ಸ್ನೇಹಿತರೆ. ಜೀವನ ಸಂತೋಷವಾಗಿರಬೇಕಾದರೆ ಏನನ್ನಾದರೂ ಮಾಡಬೇಕೆನ್ನುವುದು ಹಠ ಇರುತ್ತದೆ. ಎಲ್ಲರ ಆಸೆ ಆಗಿರುವುದು ಸಂತೋಷವಾಗಿರಬೇಕೆನ್ನುವುದು ಮತ್ತು ಶ್ರಮ ಪಟ್ಟರೆ ಸಂತೋಷವು ಸಿಕ್ಕುತ್ತದೆ ಎನ್ನುವ ಎಲ್ಲರ ಮನೋಭಾವ. ನೆಮ್ಮದಿ ಇಲ್ಲದ ಕೆಲಸ, ದಿನಾಲು ಪ್ರಕರಣಗಳ ಆಲೋಚನೆ, ರೈತರ ನೋವುಗಳನ್ನು ತೋಡಿಕೊಳ್ಳುವ ಒಂದು ಮಾಧ್ಯಮವಾಗಿ ಜೀವನ ಮಾಡುತ್ತಿದ್ದೇವೆ. ಒಂದು ಜೀವನಕ್ಕೆ ದಾರಿ ಇಲ್ಲದ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳ ನಮ್ಮ ಮೇಲೆ ಒತ್ತಡ, ಇನ್ನಿತರ ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿರುವ ಪರವಾನಗಿ ಭೂಮಾಪಕರು, ನಾನು ಏಕೆ ಈ ಪ್ರಸ್ತುತ ವಿಡಿಯೋ ಮಾಡುತ್ತಿದ್ದೇನೆ ಅಂದರೆ, ನಮ್ಮ ಕುಟುಂಬದಲ್ಲೇ ಇದ್ದ ಒಬ್ಬ ಪರವಾನಗಿ ಭೂಮಾಪಕರ ವಿಧಿವಶವಾದ ನಂತರ ಅವರ ಪತ್ನಿಯ ನೋವುಗಳನ್ನು ತೋಡಿಕೊಳ್ಳುವುದು ಎಲ್ಲರೂ ಗಮನಿಸಿದರೆ ತಮ್ಮ ಮೈ ಜುಮ್ ಎನ್ನುವುದು ನಾವು ಇಲ್ಲಿ ಗಮನಿಸಿರುತ್ತೇವೆ. ಈ ವಿಡಿಯೋ ನೀವು ನೋಡಬೇಕಾಗಿ ನನ್ನ ವಿನಂತಿ. ಪ್ರತಿಯೊಬ್ಬರೂ ಈ ವಿಡಿಯೋ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ, ನಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಬಹುದು, ತೊಂದರೆಗಳು ಯಾವ ರೀತಿ ಬರಬಹುದು. ಈಗ ನಮ್ಮ ಕುಟುಂಬದಲ್ಲಿ ಒಬ್ಬ ಇದ್ದಂತಹ ಪರವಾನಗಿ ಭೂಮಾಪಕರ ನೋವುಗಳನ್ನು ನಾವು ನಮ್ಮ ನೋವುಗಳಿಂದ ತಿಳಿದುಕೊಂಡರೆ ನಾವು ಕೂಡ ಮುಂದಿನ ರೀತಿ ಇದೇ ರೀತಿ ಆಗದಂತೆ ನಾವು ನೋಡಿಕೊಳ್ಳಬಹುದು. ಈ ವಿಡಿಯೋ ನೀವು ಗಮನಿಸಿ. ಯೋಚನೆ ಮಾಡ್ತಾನೆ ಇರೋರು, ಮೊಬೈಲ್ ನೋಡ್ತಾ ಇರೋರು, ಹಾಗೆ ಮಾಡ್ತಾ ಇದ್ದೀನಿ. ಕೆಲಸ ಇಲ್ಲ, 100 ರೂಪಾಯಿಗೆ ಹೋಗಿ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಸರ್ ಅವರು. ಏನ್ ಸರ್ ಒಳ್ಳೆತನ ಏನ್ ಕೊಡ್ತು ಸರ್? ಒಳ್ಳೆತನ ಏನ್ ಕೊಡ್ತು? ಒಳ್ಳೆತನ ಏನ್ ಕೊಡ್ತು ಸರ್? ಹೋಗಿ 1 ತಿಂಗಳು ಕೆಲಸ ಇಲ್ಲ ಅಂದ್ರೆ ಫ್ಯಾಮಿಲಿ ಮೇಂಟೈನ್ ಮಾಡೋದು. 3 ತಿಂಗಳು ಲಾಗಿನ್ ಕ್ಲೋಸ್ ಮಾಡಿದ್ರೆ ಯಾವ ಗಂಡಸಿಗೆ ಬೇಜಾರಾಗಲ್ಲ ಸರ್? ಗೌರ್ಮೆಂಟ್ ಜಾಬ್ ಸರ್, ಹೋಗ್ಲಿ ಮನೇಲಿ ಕೂತಿದ್ರೆ ಸಂಬಳ ಬರುತ್ತೆ ಅನ್ನಕ್ಕೆ ಸರ್. ಪ್ರೈವೇಟ್ ಅಲ್ವಾ ಸರ್ ಅದು? ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಸರ್, ನಮ್ಗೆ ಗೊತ್ತಾಗಬಾರ್ದಾ? ಹೋಗಿ ಡಿಡಿ ಕೇಳ್ಕೊಂಡ್ರು, ಮೇಡಮ್ ನಂಗೆ ಆಗ್ತಾ ಇಲ್ಲ, 3 ತಿಂಗಳು ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ. ಸರ್ ಯಾರನ್ನು ಸರ್ ಮಾಡ್ತೀರಾ? ಯಾರನ್ನು ಮಾಡ್ತೀರಾ ಸರ್ ಇವಾಗ? ಯಾರು ಮಾಡ್ತೀರಾ ನೀವು ಇವಾಗ? ನಾನೇ ಓಪನ್ ಮಾಡ್ತೀರಾ ಸರ್ ನೀವು? ನನ್ನ ಮಗ ಕರ್ಕೊಂಡು ನಾನು ಏನ್ ಮಾಡ್ಲಿ ಸರ್ ಇವಾಗ? ಹೇಳಿ, ಏನ್ ಮಾಡ್ಲಿ ಹೇಳಿ? ಈ ಕೆಲಸ ನೆಚ್ಕೊಂಡು ಇಲ್ಲ, ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ರೆ ಎಲ್ಲ ಜೀವನ ಕಟ್ಕೊಂಡಿದ್ವಿ ನಾವು. ಇದ್ಕೊಂಡು ನಮ್ಗೆ ಏನ್ ಸರ್ ಇದು? ಅರ್ಧ ಜೀವನ ತಂದಾಕ್ಬಿಟ್ರಲ್ಲ. ನಮ್ಗೂ ವಯಸ್ಸಾಯ್ತು, ಯಾವ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್ ನನ್ಗೆ ಇವಾಗ? ನನ್ನ ಮಗು ಇಟ್ಕೊಂಡು ನಾನು ಏನ್ ಮಾಡ್ಲಿ ಸರ್ ಇವಾಗ? ನಾನು ಹೇಳಿ, ಏನ್ ಮಾಡ್ಲಿ ಹೇಳಿ? ನಾನು ಯಾರ ಕೈ ಕಾಲು ಹಿಡಿಯಲಿ? ನಾನು ರಾತ್ರಿ ಎಲ್ಲ ಫುಲ್ ಯೋಚನೆ ಮಾಡಿ ಲೋ BP ಆಗಿ ಕಾರ್ಡಲ್ಲಿ ನೀರು ತುಂಬಿಕೊಂಡು ಕೊನೆಗೆ ಆಪರೇಷನ್ ಮಾಡಕ್ ನೀನ್ ದುಡ್ಡಲ್ಲಿ ತರ್ತೀಯ, ಓಪನ್ ಹಾರ್ಟ್ ಸರ್ಜರಿ ಎಲ್ಲಿ ಮಾಡಿಸ್ತೀಯ ಅಂತ ಸಾಯ್ಬೇಕಾದ್ರೆ ಕೇಳ್ಕೊಂಡು ಸತ್ರು ಸರ್ ಅವರು. ಎಲ್ಲದಕ್ಕೂ ನಿನ್ನೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳ್ಕೊಂತಿರ್ಲಿಲ್ಲ ಸರ್ ವ್ಯಕ್ತಿ ಅವರು. ತುಂಬಾ ಸ್ವಾಭಿಮಾನಿ. ಹೇಳಿ, ನಾವೇನ್ ಮಾಡ್ಬೋದು ಅಂತ ಹೇಳಿ. ನೀವು ನಮ್ಮ ಪರವಾಗಿದ್ದು ಸ್ವಲ್ಪ ಏನು ವ್ಯಕ್ತಿಗಳು ನೋಡಿ, ಇವರೆಲ್ಲ ಲೈಸೆನ್ಸ್ ಇರೋರು ಅಂತ ಒಂಚೂರು ನೀವೇ ಹೆಲ್ಪ್ ಮಾಡ್ಕೊಟ್ಟಿದ್ರೆ ವ್ಯಕ್ತಿ ಬದುಕ್ತಿದ್ದಲ್ವಾ ಸರ್ ಇವತ್ತು? ಇವಾಗ ಯಾರು ಲಾಗಿನ್ ಓಪನ್ ಮಾಡಿಸ್ತೀರಾ ಸರ್ ನೀವು? ಅವ್ರು ಏನ್ ಬಂದು ಕೆಲಸ ಮಾಡ್ತಾರೆ ಸರ್? ಅವ್ರ ಬ್ಯಾಗ್ ತೋರಿಸ್ಲ ಸರ್? ಅಲ್ಲಿ ಬಿದ್ದಿದೆ ಅವ್ರ ಬ್ಯಾಗು ನೋಡಿ ಸರ್, ಅವ್ರ ಕಂಪ್ಯೂಟರ್ ಅಲ್ಲಿ ನೋಡಿ ಸರ್, ಇಲ್ಲಿ ಈಗ ಅನಾಥವಾಗಿ ಬಿದ್ದಿದೆ. ನಾವೇನ್ ಮಾಡ್ಬೋದು ಇವಾಗ? ನೀವು ಹೇಳಿ ಸರ್, ನಾವೇನ್ ಮಾಡ್ಬೋದು? ಈ ವ್ಯವಸ್ಥೆ ಮುಂದೆ ನಮಗೂ ಬರಬಹುದು. ಬಾರದೇ ಇರುವಂತೆ ಆ ದೇವರಲ್ಲಿ ಪ್ರಾರ್ಥಿಸೋಣ. ಇದರರ್ಥ ನಮಗೆ ಜೀವನದ ಮೇಲೆ ಕಾಳಜಿ ಇಲ್ಲ ಎಂದರ್ಥ. ಏಕೆಂದರೆ 3 ತಿಂಗಳು ಉದ್ಯೋಗವಿಲ್ಲವೆಂದು ಕಷ್ಟವಾಗುತ್ತಿದೆ. ಆದರೆ ನಮ್ಮ ಎಲ್ಲ ಎಷ್ಟು ಕಷ್ಟವಾಗಿದೆ ಮತ್ತು ನನ್ನ ಮಗ ದುಡಿದು ನಮಗೆ ಸಾಕುತ್ತಾನೆ ಎನ್ನುವ ತಂದೆ ತಾಯಿ, ಹೆಂಡತಿ ಮಕ್ಕಳ ಈ ಕೆಲಸದಿಂದ ಅವರಾದರೂ ಸಂತೋಷವಾಗಿರುತ್ತಾರೆ ಎನ್ನುವ ಭಾವನೆ. ನಮ್ಮ ಜೀವನ ಹೇಗಾಗಿದೆ ಅಂದರೆ, ಮುಂಜಾನೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಏನಾದರೂ ಇವತ್ತು ಸಿಹಿ ಸುದ್ದಿ ಸಿಗುತ್ತದೆ ಎನ್ನುವುದು ಎಲ್ಲರ ಆಶಾಭಾವನವಾಗಿದೆ. ಇದೇ ರೀತಿ 3 ತಿಂಗಳು ಕಳೆದವು. ಆ ತಾಯಿಗೆ ಬಂದ ನೋವು 6,000 ಜನ ನನ್ನ ಸ್ನೇಹಿತರಿಗೆ ಬಾರದೇ ಇರಲಿ ಬಂದರೆ ಅವರ ಜೀವನ ನಿರ್ವಹಣೆಗೆ ಅನುಕೂಲವಾಗುವಂತೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ನಮ್ಮದೇ ಅಧಿಕಾರಿಗಳಿಂದ ನಮ್ಮಿಂದ ಕೆಲಸ ಮಾಡುವ ಮುನ್ನ ಕೆಲಸ ಆಗಿದ ಮೇಲೆ ಮತ್ತೊಂದು ಆಡುವ ಮಾತುಗಳು, ಇದರಿಂದ ಬೇಸರಗೊಂಡ ಭೂಮಾಪಕರು. ಆದ್ದರಿಂದ
ಏನೇ ಆಗಲಿ ಒಳ್ಳೆಯದು ಆಗಲಿ ಎನ್ನುವ ಉದ್ದೇಶದಿಂದ ಎಲ್ಲರೂ ಒಗ್ಗಟ್ಟಾಗಿ ಏನನ್ನಾದರೂ ಬದಲಾವಣೆ ಆಗುತ್ತದೆ ಎನ್ನುವುದ ನನ್ನ ಮನಸ್ಸಿನ ನೋವು. ಪ್ರತಿಯೊಬ್ಬ ಭೂಮಾಪಕರು ಎಲ್ಲರೂ ಕೈಜೋಡಿಸಿ ಸಂಘಕ್ಕೆ ಜವಾಬ್ದಾರರಾಗಿರಿ. ಏನಾದರೂ ಬದಲಾವಣೆ ಆದರೆ ನಮ್ಮ ಜೀವನದಲ್ಲೇ ಬದಲಾವಣೆ ಆದಂತೆ, ಏಕೆಂದರೆ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನು ನಮ್ಮ ಜೀವನದಲ್ಲೂ ಬರಬಹುದು. ಆ ಕಾರಣದಿಂದ ಆ ತಾಯಿಗೆ ಬಂದಂತಹ ನೋವು ಮುಂದೆ 6,000 ಜನ ಪರವಾನಗಿ ಭೂಮಾಪಕರು ಯಾವುದೇ ನೋವು ಬಾರದಂತೆ, ಬಂದರೆ ಒಂದು ವ್ಯವಸ್ಥೆ ಬಂದರೆ ಯಾವುದೇ ರೀತಿ ತೊಂದರೆ ಆಗದಂತೆ ಸರ್ಕಾರದಿಂದ ಸೌಲಭ್ಯಗಳು ದೊರೆಯುವ, ನಾವು ಮಾಡಿದ ಕೆಲಸಕ್ಕೆ ಅತ್ಯುತ್ತಮವಾದಂತಹ ಸತ್ಕಾರವನ್ನು ನಮ್ಮ ಕುಟುಂಬಕ್ಕೆ ದೊರೆತರೆ ಅವರು ನಮ್ಮ ಹೆಸರು ಮತ್ತು ಸರ್ಕಾರದ ಒಳ್ಳೆಯತನವನ್ನು ಗೌರವಿಸುತ್ತಾರೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ದೊರೆಯದೆ ದಿನಾಲೂ ಕೂಲಿ ಕಾರ್ಮಿಕರಂಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ಆ ಕೂಲಿ ಕಾರ್ಮಿಕರ ಪದ್ಧತಿಯನ್ನು ತೆಗೆದು ಒಂದು ಜೀವನಕ್ಕೆ ಒಂದು ಹಾದಿ ದೀಪವನ್ನಾಗಿ ಮಾಡಿಕೊಳ್ಳುವ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಆ ಕಾರಣದಿಂದ 6,000 ಜನ ಪರವಾನಗಿ ಭೂಮಾಪಕರು ಈ ವಿಡಿಯೋ ಮೂಲಕ ನಮ್ಮ ಗಮನಕ್ಕೆ ಬರಬೇಕಾಗಿದ್ದು, ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಮತ್ತು ತೆಗೆದುಕೊಳ್ಳಲಾರದೆ ಎಲ್ಲರೂ ಸಂಘಕ್ಕೆ ಜವಾಬ್ದಾರರಿಂದ ಇದ್ದು ಸಂಘ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಎಲ್ಲರೂ ಬದ್ಧರಾಗಿರಿ. ಯಾಕಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಒಬ್ಬ ಹೋರಾಡಿದರೆ ಯಾವುದೇ ರೀತಿ ಸಾಧ್ಯವಾಗದು. ಒಂದು ಹೋರಾಡಬೇಕಾದರೆ ಒಗ್ಗಟ್ಟು ಅತಿ ಮುಖ್ಯವಾಗಿರುತ್ತದೆ. ಆ ಕಾರಣದಿಂದ ಏನಾದರೂ ಬದಲಾವಣೆ ಆದರೆ ನಮ್ಮ ಜೀವನದಲ್ಲೇ ಬದಲಾವಣೆ ಆಗುತ್ತದೆ ಎನ್ನುವ ಭಾವನೆ ಇಟ್ಟುಕೊಳ್ಳಬೇಕು. ಏಕೆಂದರೆ 3 ತಿಂಗಳು ಕುಳಿತುಕೊಂಡಿದ್ದೇವೆ, ಆದರೆ ಮುಂದಿನ ಜೀವನದಲ್ಲಿ ನಾವೇ ಇಲ್ಲಾಂದರೆ ಕುಟುಂಬಕ್ಕೆ ಅತ್ಯಂತ ವ್ಯವಸ್ಥೆಯನ್ನು ನಾವು ಎಲ್ಲಿ ಕಾಣಲಾರೆ. ಆ ಕಾರಣದಿಂದ ಈ 3 ತಿಂಗಳಲ್ಲಿ ಆದಂತಹ ನೋವುಗಳನ್ನು ನೀವು ಕಷ್ಟಪಟ್ಟು ಮುಂದಿನ ಜೀವನದಲ್ಲಿ ಸಂತೋಷವಾಗಿರಬಹುದು ಎನ್ನುವ ಉದ್ದೇಶದಿಂದ ಎಲ್ಲ ಪರವಾನಗಿ ಭೂಮಾಪಕರ ಆಸೆಯನ್ನು ನಮ್ಮ ಜೀವನದಲ್ಲಿ ಒಂದು ವ್ಯವಸ್ಥೆ ರೀತಿಯಾದಂತಹ ಸಂತೋಷಕರವಾದಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕೆನ್ನುವ ಉದ್ದೇಶದಿಂದ ಎಲ್ಲರೂ ಸಂಘಕ್ಕೆ ಜವಾಬ್ದಾರಾಗಿದ್ದೇವೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಸಂಘಕ್ಕೆ ಜವಾಬ್ದಾರಾಗಿದ್ದು ಸಂಘಕ್ಕೆ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಬದ್ಧರಾಗಿರಿ. ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇದ್ದರೂ ಅದಕ್ಕೆ ಕೈಜೋಡಿಸಿ ನಾವು ಮುಂದೆ ಒಂದು ದಿನ ಬದಲಾವಣೆಯನ್ನು ಕಾಣಬಹುದು ಎಂದು ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ. ಹೋರಾಟ ಮಾಡುವುದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾವು ಪಡೆದೇ ತೀರುತ್ತೇವೆ ಮತ್ತು ಪಡೆಯುವವರೆಗೂ ನಮ್ಮ ಹೋರಾಟ ಎಂದಿಗೂ ನಿಲ್ಲುವುದಿಲ್ಲ. ನಮ್ಮ ಇಲಾಖೆವು ಮತ್ತು ಸಚಿವರು ನಮ್ಮಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಆದ್ದರಿಂದ ತಾಳಿದವನು ಬಾಳಿಯಾನು ಎಂಬುದು ಎಂದಿಗೂ ಸುಳ್ಳಾಗುವುದಿಲ್ಲ. ಒಂದಲ್ಲ ಎರಡಲ್ಲ ಸತತ 5 ವರ್ಷಗಳ ಬುತ್ತಿ ಕಟ್ಟಿಕೊಂಡು ಬಂದಿದ್ದೇವೆ. ಇಲಾಖೆಯು ನಮ್ಮ ಪರವಾಗಿ ಇದೆ ಎಂದು ಭಾವನೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕಾಗಿತ್ತು. ಆದರೆ ಇಲಾಖೆಯ ಈಗ ನಡೆದುಕೊಳ್ಳುವ ರೀತಿ ನೋಡಿದರೆ ನಮ್ಮ ಜೀವ ಇರುವವರೆಗೂ ನಾವು ಇದೇ ರೀತಿ ಕೆಲಸ ಮಾಡಿಕೊಂಡು ಹೋದರೆ ನಮ್ಮ ಪರವಾಗಿ ಅವರು ಎಂದೂ ಇಲ್ಲ ಎಂಬುದು ಸತ್ಯ. ಈಗಾಗಲೇ ನಮ್ಮ ಪರವಾನಿಗೆ ಭೂಮಾಪಕರು ದೇಶಗಳಲ್ಲಿ ಯಾರ್ಯಾರು ಅಪಘಾತದಲ್ಲಿ ಅನಾರೋಗ್ಯದಿಂದಾಗಲಿ ಮತ್ತು ಮಾನಸಿಕ ಹಿಂಸೆಯಿಂದ ಸುಸ್ತರಾಗಿ ಪ್ರಾಣ ಕಳೆದು ಕೊಂಗುರು ಹಾಗೂ ಶಾಶ್ವತವಾಗಿ ಅನಾರೋಗ್ಯದಿಂದ ಇರುವಂತಹ ನಮ್ಮ ಭೂಮಾಪಕರು ಆಗಲಿ ಇಲಾಖೆಯಿಂದ ಯಾವುದೇ ಏನು ಭದ್ರತೆ